ಹಾಯ್ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆಗಿದೆ. ಇನ್ನೇನು ಕೇವಲ ಮೂರೇ ದಿನದಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ ಅನ್ನೋದು ಕೂಡ ಇದೀಗ ಜಗತ್ ಜಾಹೀರಾಗುತ್ತೆ. ಮತ್ತು ಒಂದು ಲೆಕ್ಕದ ಪ್ರಕಾರ, ವೋಟಿಂಗ್ ಲೆಕ್ಕದ ಪ್ರಕಾರ ಮತ್ತು ಜನಾಭಿಪ್ರಾಯದ ಲೆಕ್ಕದ ಪ್ರಕಾರ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರನ್ನ ವಿನ್ ಆಗ್ತಾರೆ, ಅವರೇ ಟ್ರೋಫಿಯನ್ನು ಗೆದ್ದು ಬೀಗ್ತಾರೆ ಎನ್ನುವಂತ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ತಕ್ಕಂತೆ ಕಿಚ್ಚನ ಈ ಸೀಸನ್ನ ಚಪ್ಪಾಳೆನ ಪಡ್ಕೊಂಡಿದ್ದಂಥ ಧ್ರುವಂತವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹಾಗಾಗಿ ಇದೀಗ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಇದ್ದಾರೆ. ಗಿಲ್ಲಿ, ರಕ್ಷಿತಾ ಶೆಟ್ಟಿ, ಅಶ್ವಿನಿ, ಕಾವ್ಯ, ರಘು ಮತ್ತು ಧನುಷ್, ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಕೂಡ ಈಗ ಬಿಗ್ ಬಾಸ್ ಮನೆಯ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಈ ವೋಟಿಂಗ್ ಲೆಕ್ಕದಲ್ಲಿ ಯಾರಿಗೆ ಜಾಸ್ತಿ ಮತ ಬಂದಿದೆ, ಇವತ್ತು ಮಧ್ಯಾಹ್ನ ತನಕ ಕೇವಲ 12 ಗಂಟೆಯಲ್ಲಿ ಗಿಲ್ಲಿಗೆ ಎಷ್ಟು ಲಕ್ಷ ಮತ ಬಂದಿದೆ? ಕೋಟಿ ಏನಾದರೂ ರೀಚ್ ಆಯ್ತಾ? ಕೋಟಿ ಏನಾದರೂ ರೀಚ್ ಆಗ್ಬಿಟ್ರೆ ಮುಗಿದವ್ರು, ಬಿಗ್ ಬಾಸ್ ವಿನ್ನರ್ ಅನ್ನೋದು ಪಕ್ಕಾ ಆಗ್ಬಿಡುತ್ತೆ. ಹಾಗಾಗಿ ಇವತ್ತಿನ ಈ ಪೋಲಿಂಗ್ ಮಧ್ಯಾಹ್ನ 12 ಗಂಟೆ ಅಥವಾ 12 ಗಂಟೆ ಅವಧಿಯಲ್ಲಿ ಎಷ್ಟು ವೋಟ್ ಬಂತು? ನಿನ್ನೆ ಧ್ರುವಂತ್ ಅವರನ್ನ ಹೊರಗೆ ಹಾಕಿದ ನಂತರ ವೋಟಿಂಗ್ ಲೈನ್ ಓಪನ್ ಮಾಡಿದಾಗ ಎಷ್ಟು ವೋಟ್ಗಳು ಬಂತು ಸಾಮಾಜಿಕ ಜಾಲತಾಣದಲ್ಲಿ ಕಂಡಕ್ಟ್ ಮಾಡಿದಂಥ ಪೋಲ್ ಹೇಳುತ್ತೆ. ಹಾಗಾಗಿ ಯಾರಿಗೆ ಎಷ್ಟು ಮತ ಬಂತು, ಯಾರು 6ನೇ ಸ್ಥಾನದಲ್ಲಿದ್ದಾರೆ, ಯಾರು 5ನೇ ಸ್ಥಾನದಲ್ಲಿದ್ದಾರೆ ಎನ್ನುವುದನ್ನು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಬಿಗ್ ಬಾಸ್ ಮನೆ ಅಂದ ಕೂಡಲೇ ಟಾಸ್ಕ್ ಇರುತ್ತೆ, ಜೊತೆಗೆ ಬಿಗ್ ಬಾಸ್ ಮನೆಯ ಹೊರಗಡೆ ಆಗ್ತಿರುವಂತಹ ಕಾಂಟ್ರವರ್ಸಿ ಕೂಡ ದೊಡ್ಡದಾಗಿ ಸದ್ದನ್ನ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಸಪೋರ್ಟ್ಸ್ ಮತ್ತು ಅಶ್ವಿನಿ ಸಪೋರ್ಟ್ಸ್ಗಳ ನಡುವೆ ದೊಡ್ಡದಂತ ವಾಕ್ ಸಮರ, ಕನ್ನಡ ಹೋರಾಟ ಎಲ್ಲವೂ ಕೂಡ ನಡೀತಾ ಇದೆ. ಜೊತೆಗೆ ಪುಟ್ಕೋಸಿ ಅನ್ನುವಂಥ ಮಾತು ಕೂಡ ಹೊರಗಡೆ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇದೀಗ ಗಿಲ್ಲಿಯ ಫ್ಯಾನ್ಸ್ ರೊಚ್ಚಿಗೆದ್ದು ವೋಟನ್ನು ಕೂಡ ಹಾಕ್ತಾ ಇದ್ದಾರೆ. ಇನ್ನು ವೋಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಯಾರಿಗೆ ಎಷ್ಟು ಲಕ್ಷ ಮತ ಬಂತು ಎನ್ನುವುದನ್ನು ನೋಡ್ತಾ ಹೋದ್ರೆ 6ನೇ ಸ್ಥಾನದಲ್ಲಿದ್ದವರು ಕೂಲ್ ಬಾಯ್ ಟಾಸ್ಕ್ ಮಾಸ್ಟರ್ ಆಗಿರುವಂತಹ ಧನುಷ್ ಅವರು 6ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಬಾಟಮ್ ಇಂದ ಅವರು ಟಾಪ್ ಅಲ್ಲಿ ಇದ್ದಾರೆ. ಅವರಿಗೆ ಸ್ವಲ್ಪ ಡೇಂಜರ್ ಜೋನ್ ಅಂತ ಹೇಳ್ಬೋದು. ಅವರಿಗೀಗ 39,85,000 ಮತಗಳು ಬಂದಿದೆ. ಸರಿಸುಮಾರು 11.76% ಮತ ಬಂದಿದೆ ಅವರಿಗೆ. ಧನುಷ್ ಅವರು ಈಗ ಡೇಂಜರ್ ಜೋನ್ ನಲ್ಲಿದ್ದಾರೆ. ಹುಡುಗಿಯರ ಹಾಟ್ ಫೇವರೇಟ್, ಟಾಸ್ಕ್ ಮಾಸ್ಟರ್, ಒಳ್ಳೆ ಕೂಲ್ ಬಾಯ್, ಧೋನಿಯ ತದ್ರೂಪ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಟ ಆಡಿದೆ, ಯಾರಿಗೂ ಕೂಡ ತಂದು ಹಾಕುವುದೇನು ಮಾಡಿರಲಿಲ್ಲ. ಆದರೆ ಕಾವ್ಯ ಮತ್ತು ಗಿಲ್ಲಿಯ ವಿಷಯದಲ್ಲಿ ಸ್ವಲ್ಪ ಮೂಗು ತೋರಿಸಿ ಎಲ್ಲೋ ಒಂದು ಕಡೆ ಕೊನೆಯದಾಗಿ ಸ್ವಲ್ಪ ಎಡವಟ್ಟನ್ನು ಮಾಡಿಕೊಂಡ್ರು ಅಂತ ಹೇಳ್ಬೋದು. ಅವರು ಈಗ 39,85,000 ಮತಗಳನ್ನು ಪಡ್ಕೊಂಡು 6ನೇ ಸ್ಥಾನದಲ್ಲಿದ್ದಾರೆ. ಅವರೇ ಹೋಗ್ತಾರಾ ಫಸ್ಟ್ ಕ್ಯಾಂಡಿಡೇಟ್ ಆಗಿ? ನೋಡ್ಬೇಕೇನಂತ. ಇನ್ನು 5ನೇ ಸ್ಥಾನದಲ್ಲಿ ನನಗೆ ಆಶ್ಚರ್ಯ ಅಂದರೆ ರಘುವಣ್ಣ ಅವರು. ಗುಡ್ ಕ್ಯಾರೆಕ್ಟರ್ ಉಳ್ಳಂತ ಒಬ್ಬ ವ್ಯಕ್ತಿತ್ವ. ಅವರಿಗೆ ರಕ್ಷಿತಾ ಶೆಟ್ಟಿ ಅವರ ಮತ ಕೂಡ ಬರುವಂತ ಚಾನ್ಸಸ್ ಇದೆ. ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಮತ ಹಾಕಿದಾಗ ಇವರಿಗೂ ಸ್ವಲ್ಪ ಓಟ ಕನ್ವರ್ಟ್ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಇನ್ನೂರು ಉಳ್ಕೊಂಡ್ರ ಟಾಪ್ 6 ಬಂದದ್ದು ಸ್ವಲ್ಪ ಸರ್ಪ್ರೈಸಿಂಗ್. ಧ್ರುವಂತ್ ಅವರಿಗೆ ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವರಿಗೆ ಕಂಟೆಂಟ್ ಕೊಡ್ತಾ ಇದ್ರು. ಆದ್ರೆ ನೋಡ್ಬೇಕು, ಅವರೀಗ 41,75,000 ಮತಗಳನ್ನ ಪಡ್ಕೊಂಡು ಸರಿಸುಮಾರು 12.30%, 12% ಮತವನ್ನು ಪಡ್ಕೊಂಡಿದ್ದಾರೆ. ರಘುವಣ್ಣ ಅವರು 5ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಅವರು ಕೂಡ ಡೇಂಜರ್ ಝೋನ್ ನಲ್ಲಿದ್ದಾರೆ. ಟಾಪ್ 3 ಹೋಗೋ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ನನ್ನ ಪ್ರಕಾರ ರಘುವಣ್ಣ ಟಾಪ್ 3 ಇರುವುದು ಸ್ವಲ್ಪ ಕಷ್ಟ, ಪರ್ಸನಲಿ ಕಷ್ಟ ಅಂತ ಹೇಳ್ಬೋದು. ಅವರೀಗ 41,75,000 ಮತಗಳನ್ನು ಪಡ್ಕೊಂಡು 5ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಕಾವ್ಯ ಆಸ್ ಎಕ್ಸ್ಪೆಕ್ಟೆಡ್ 4th ಪ್ಲೇಸ್ ಅಲ್ಲಿದ್ದಾರೆ. ಅವರಿಗೆ 45,60,000 ಮತಗಳು ಬಂದಿದೆ. ಅವರು ಸರಿಸುಮಾರು 13-14% ಮತಗಳನ್ನು ಪಡ್ಕೊಂಡಿದ್ದಾರೆ ಎನ್ನುವಂತ ಮಾತು ಇದೀಗ ಕೇಳಿ ಬರ್ತದೆ. ಕೇವಲ 12 ಗಂಟೆಯಲ್ಲಿ ಧ್ರುವಂತ್ ಅವರು ಎಕ್ಸಿಟ್ ಆದ ನಂತರ ಹೊಸದಾಗಿ ಪೋಲ್ ಕಂಡಕ್ಟ್ ಮಾಡಿದಾಗ ಬಂದಂತ ಒಂದು ವೋಟ್ ಇದು. 12 ಗಂಟೆಯಲ್ಲಿ 45,60,000 ಮತಗಳನ್ನ ಕಾವ್ಯ ಅವರು ಪಡ್ಕೊಂಡಿದ್ದಾರೆ. ಅಂದ್ರೆ 1 vote is equal to 99 vote. ಅದನ್ನು ನೀವು 1000ದಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಅವರು 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಕಾವ್ಯ ಮತ್ತು ಅಶ್ವಿನಿ ಅವರ ಮಧ್ಯೆ ಸ್ವಲ್ಪ ಫೈಟ್ ಇತ್ತು. 3-4 ದಿನದಿಂದ ಸ್ವಲ್ಪ ಅಂತರದಲ್ಲಿದ್ರು. ಸ್ವಲ್ಪ ಮತಗಳನ್ನ ಜಾಸ್ತಿ ಪಡ್ಕೊಂಡಿದ್ದಾರೆ ಅಶ್ವಿನಿ ಅವರು ಇದೀಗ 3ನೇ ಸ್ಥಾನಕ್ಕೆ ಜಿಗಿಯಲ್ಪಟ್ಟು 47,80,000 ಮತಗಳನ್ನ ಪಡ್ಕೊಂಡಿದ್ದಾರೆ, 14%. ಅಶ್ವಿನಿ ಅವರ ಪರವಾಗಿ ಅನೇಕ ಹೋರಾಟಗಳು, ಅಶ್ವಿನಿ ಅವರ ಪರವಾಗಿ ಪ್ರಚಾರ ಎಲ್ಲ ಕೂಡ ದೊಡ್ಡದಾಗಿ ನಡೆಯುತ್ತೆ. ಮತ್ತು ಅಶ್ವಿನಿ ಮತ್ತು ಗಿಲ್ಲಿಯ ಫ್ಯಾನ್ಸ್ಗಳ ನಡುವೆ ಇದೀಗ ಹೋರಾಟ, ಜಾತಿ ಲೆಕ್ಕಾಚಾರ ಎಲ್ಲವೂ ಕೂಡ ಕನ್ನಡ ಹೋರಾಟ, ಕನ್ನಡ ವಿರೋಧಿ ಹೋರಾಟ, ಶಾಲು, ಕನ್ನಡ ಪದಗಳ ಬಳಕೆ, ಕನ್ನಡ ಒತ್ತಕ್ಷರ, ಕನ್ನಡ ಬರಲ್ಲ, ಕನ್ನಡ ಗೊತ್ತಿಲ್ಲ, ಎಲ್ಲವೂ ಕೂಡ ಸದ್ದನ್ನ ಮಾಡ್ತಿದೆ ಅಶ್ವಿನಿ ಅವರ ವಿಚಾರದಲ್ಲಿ. ಅವರು ಕಳೆದ ಒಂದು 15 ದಿನಗಳಿಂದ ಸ್ವಲ್ಪ ಲೈಮ್ ಲೈಟಿಗೆ ಬಂದಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತಂತ. ಅವರಿಗೆ 47,80,000 ಮತಗಳು, 14% ಅಶ್ವಿನಿ ಅವರಿಗೆ. ಇನ್ನು ಆಸ್ ಯೂಸ್ವಲ್ ರಕ್ಷಿತಾ ಶೆಟ್ಟಿ ಅವರಿಗೆ
ವೋಟಿಂಗ್ ಪ್ರಕಾರ ಇವರಿಗೆ ರನ್ನರ್ ಅಪ್ ಕೊಡಬೇಕಾಗುತ್ತದೆ ಗೊತ್ತಿಲ್ಲ. ಬಿಗ್ ಬಾಸ್ ತಲೆಯಲ್ಲಿ ಏನು ಓಡ್ತಿದೆ ಎಲ್ಲವೂ ಕೂಡ ನೋಡಬೇಕು. ಅವರಿಗೀಗ ಸರಿಸುಮಾರು 51.95 ಅಂದರೆ 51,95,000 ಮತಗಳು ಬಂದಿದೆ. ಸರಿಸುಮಾರು 15% ಅವರಿಗೆ ವೋಟ್ ಬಂದಿದೆ ರಕ್ಷಿತಾ ಶೆಟ್ಟಿ ಅವರಿಗೆ. ರಕ್ಷಿತಾ ಶೆಟ್ಟಿ ಅಲ್ಲಿ ಎಲ್ಲವನ್ನೂ ಎಂಜಾಯ್ ಮಾಡ್ತಿದ್ದಾರೆ. ಒಬ್ರು ಹೋದಾಗ ಹೇಳ್ತಾರೆ, ಒಬ್ರು ಬಂದಾಗ ಹೇಳ್ತಾರೆ. ರಘುವಣ್ಣ ಅಂದರೆ ಭಾರಿ ಇಷ್ಟ. ಸುದೀಪ್ ಅವ್ರು ನಾವು ತನ್ನ ಎರಡನೇ ತಂದೆ ಅಂತ ಹೇಳಿದ್ದಾರೆ. ಮತ್ತು ಸುದೀಪ್ ಅವ್ರ ಬಗ್ಗೆ ಅವ್ರು ಹೇಳಿದಂತ ಮಾತಿದೆಯಲ್ಲ, ಸುದೀಪ್ ಅವರು ತಮಗೆ ಬೈತಾರೆ, ಖುಷಿ ಆಗುತ್ತೆ, ನಡ್ಕ ಆಗುತ್ತೆ, ಆದರೆ ಕೊನೆಯಲ್ಲಿ ಹೋಗುವಾಗ ಸಮಾಧಾನ ಮಾಡಿ ಹೋಗ್ತಾರಲ್ಲ, ಅದು ಒಂದು ತಂದೆಯ ಪ್ರೀತಿ ಥರ, ನನಗೆ ಎರಡನೇ ತಂದೆಯ ಪ್ರೀತಿ ಥರ ಎನ್ನುವಂಥ ಮಾತನ್ನು ಕೂಡ ಹೇಳಿ ಹಾಟ್ ಫೇವರೇಟ್ ಫಾರ್ ರನ್ನರ್ ಅಪ್ ಅಂತ ಹೇಳಬಹುದು. ಇನ್ನು ಗಿಲ್ಲಿಗೆ 12 ಗಂಟೆಯಲ್ಲಿ, ಕೇವಲ 12 ಗಂಟೆಯಲ್ಲಿ, ಅರ್ಧ ದಿನದಲ್ಲಿ 1,12,00,000 ಮತಗಳು. ಏನ್ರಿ ಓಟ್ ಹಾವಳಿ! ನಿಮಗೆ ಒಬ್ಬರನ್ನ ರೊಚ್ಚಿಗೆಪ್ಸಿದಾಗ ಮಾತ್ರ ಇಂಥ ಒಂದು ಫಲಿತಾಂಶ ಬರ್ಲಿಕ್ಕೆ ಆಗತ್ತೆ ಅನ್ಸುತ್ತೆ. ಏನೋ ಲಕ್ಷದಲ್ಲಿ ಕೋಟಿ ತಲುಪೋಯ್ತು, ಆದರೆ ಅರ್ಧ ದಿನದಲ್ಲಿ 1,12,00,000 ಮತ ಬರುತ್ತಂದ್ರೆ ಅದು ಯಾವ ಲೆವೆಲ್ಗೆ ರೊಚ್ಚಿಗಿದ್ದಿರ್ಬೇಕು ಮತ್ತು ಯಾವ ಲೆವೆಲ್ಗೆ ರೊಚ್ಚಿಗೆಪ್ಸಿರ್ಬೇಕು. ಹೋರಾಟ ಅದು ಇದು ಕನ್ನಡ ಹೋರಾಟ ಎಲ್ಲ ಸೇರಿ, ಪುಟ್ಗೋಸ್ ಎಲ್ಲ ಸೇರಿ ಇದೀಗ ಗಿಲ್ಲಿ ಅವರನ್ನ ವಿನ್ನರ್ ಮಾಡುವಂಥದ್ದು ಎಲ್ಲವೂ ಕೂಡ ಸಪೋರ್ಟ್ ಆಗ್ತಿದೆ. ಬಟ್ ಅವ್ರ ವಿರುದ್ಧವಾಗಿ ಮಾಡಿದ್ರು ಕೂಡ ಅದು ಪರೋಕ್ಷವಾಗಿ ಗಿಲ್ಲಿಗೆ ಸಪೋರ್ಟ್ ಆಗ್ತಿದೆ. ಹಾಗಾಗಿ ಅವರಿಗೆ 33.13% ಮತಗಳು ಬಂದಿದೆ. ಜೊತೆಗೆ ಪರೋಕ್ಷವಾಗಿ ಗಿಲ್ಲಿ ಗೆಲ್ತಾರೆ ಅನ್ನುವಂಥ ವಿಡಿಯೋ ಕೂಡ ನಾನು ಮಾಡಿದೆ. ಮತ್ತು ಅದಕ್ಕೆ ಕಾರಣ ಅಂದರೆ ಅನೇಕ ಕಾರಣ ಇತ್ತು. ಅವರಿಗೆ ಬಂದಂಥ ಪ್ರಚಾರ, ಅವರಿಗೆ ಇರುವಂಥ ಬುದ್ಧಿವಂತರು ಅಥವಾ ಪ್ರೊಫೆಸರ್ಸು ಅಥವಾ ಲೆಕ್ಚರ್ಸ್ ಎಲ್ಲರೂ ಕೂಡ ನಾನು ಕಾಮೆಂಟಲ್ಲಿ ನೋಡ್ತಿದ್ದೆ, ಗಿಲ್ಲಿನೇ ಗೆಲ್ಲಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಕಾರಣ ಬೇರೆ ಬೇರೆ ಇದೆ. ಅಂದರೆ ಅಶ್ವಿನಿ ಅವರ ಪರವಾಗಿ ಬಿಗ್ ಬಾಸ್ ಕೆಲಸ ಮಾಡ್ತಾ, ಅಥವಾ ಅಶ್ವಿನಿ ಅವರ ಪರವಾಗಿ ಕನ್ನಡ ಸಂಘಟನೆಗಳು ಕೆಲಸ ಮಾಡ್ತಾ, ಅದು ಧ್ರುವಂತವರನ್ನ ತಂದು ಲೈಮ್ಲೈಟ್ ತಂದಿದ್ದು ಎಲ್ಲವೂ ಕೂಡ ಅನೇಕ ಇದೆ. ಆದರೆ ಬಿಗ್ ಬಾಸ್ ಮನೆಯ ಸದಸ್ಯರುಗಳಿಗೆ ಊಟ ಕಳಿಸಿದ ನಂತರ ಕಿಚ್ಚ ಸುದೀಪ್ ಅವರು ಒಂದು ಪರ್ಸನಲ್ ಲೆಟರ್ನ ಕೂಡ ಬರೀತಾರೆ, ಒಬ್ಬೊಬ್ಬರಿಗೂ ಕೂಡ ಬರೀತಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ ಬರೆದ್ರು ಅಥವಾ ಬೇರೆ ಬೇರೆ ಅವರಿಗೆ ಬರೆದು. ಆದರೆ ಗಿಲ್ಲಿ ನಟನಿಗೆ ಬರೆದಂಥ ಪತ್ರ ತುಂಬ ವೈರಲ್ ಆಗಿದೆ ಮತ್ತು ಅದರಲ್ಲಿ ತುಂಬ ಸೂಕ್ಷ್ಮತೆ ಕೂಡ ನಾವು ಕಂಡು ಹಿಡಿಬಹುದು. ಅದರಲ್ಲಿ ಇಲ್ಲೇ ತನಕ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ ಎನ್ನುವಂಥ ಒಂದು ಸಂದೇಶವನ್ನು ಗಿಲ್ಲಿಗೆ ಪರೋಕ್ಷವಾಗಿ ಮೆನ್ಷನ್ ಮಾಡಿದರೆ, ಅದರ ಅರ್ಥ ಇಲ್ಲಿ ತನಕ ಹೇಗೂ ಇದ್ದೆ, ಇನ್ನು ಮುಂದೆ ನೀನೇ ಬಾಸು, ನೀನೇ ಬಿಗ್ ಬಾಸು ಎನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ಗಿಲ್ಲಿ ಗೆದ್ರು ಎನ್ನುವಂಥ ಒಂದು ಮಾತನ್ನು ತನ್ನ ಸೂಕ್ಷ್ಮವಾದ ಲೆಟರ್ನಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವರಿಗೆ ರವಾನಿಸಿದರೆ, ಮುಂದೆ ಕೇವಲ 2 ದಿನ, ನಾಳೆಗೆ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ನಾಡಿದಿಂದ ಒಬ್ಬೊಬ್ಬರೇ ಮನೆ ಹೋಗುವಂಥ ಮತ್ತು ಕೊನೆಯದಾಗಿ ಗಿಲ್ಲಿ ಗೆಲ್ಲುವಂಥ ಸಂದರ್ಭಕ್ಕೆ ನಾವೆಲ್ಲ ಕೂಡ ಕಾದು ಕುಳಿತಿದ್ದೇವೆ. ಯಾರಿಗಿದ್ರೂ ನಮಗೇನು ಹೆಚ್ಚು ಕಡಿಮೆ ಆಗಲ್ಲ, ನಾವು ಸ್ಟೋರಿ ಮಾಡ್ತಿರ್ತೇವೆ. ಟ್ರೆಂಡಿಂಗ್ ಪ್ರಕಾರ ಹೇಳೋದಾದರೆ ಗಿಲ್ಲಿ ಗೆಲ್ತಾರೆ. ಆದರೆ ಈ ಬಿಗ್ ಬಾಸ್ನಲ್ಲಿರುವಂಥ 6 ಕಂಟೆಸ್ಟೆಂಟ್ಗಳು ಕೂಡ ನನಗೆ ಇಷ್ಟವಾದಂಥ ಕಂಟೆಸ್ಟೆಂಟ್. ಪ್ರತಿ ಹೋರಾಟ ಮಾತಿನಿಲ್ಲ, ಚಿಕ್ಕ ಪುಟ್ಟ ಅದಾಗತ್ತೆ. ಆದರೂ ಕೂಡ ಅವರು ಎಲ್ಲರೂ ಕೂಡ ಬೇರೆ ಸೀಸನ್ಗೆ ಕಂಪೇರ್ ಮಾಡಿದ್ರೆ ದೇ ಆರ್ ಆಲ್ ಏಬಲ್ ಟು ವಿನ್ ದ ಬಿಗ್ ಬಾಸ್ ಟ್ರಾಫಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.